ಸೊಸೆ ಸೊಸೆ ಸುಂದ್ರಿ ಎಲ್ಲ ಅವ್ರ ಅಮ್ಮಂತಾರನೆ. ಯಾಕೆ ಸುಳ್ಳು ಹೇಳ್ತಿದ್ದೀರಾ? ಹಲೋ, ನಾವೆಲ್ಲಿ ಸುಳ್ಳು ಹೇಳಿದ್ವಿ? ಇದು ಹುಟ್ಟಕ್ ಮುಂಚೆನೆ ನಾನು ಹೇಳಿದ್ದೆ, ನಮಗ್ ಹುಟ್ಟದ್ ಹೆಣ್ಮಗುನೇ ಅವಳು ನಿಂತರನೇ ಇರ್ತಾಳೆ ಅಂತ. ಹಲೋ, ನೀವ್ ಹೇಳ್ದ ಹಾಗೆ ಹೆಣ್ಮಗು ಹುಟ್ಟಿರೋದೇನೋ ನಿಜ. ಮತ್ತೆ ನಾವ್ ತಾನೇ ಹೇಳ್ತಿರೋದು. ಆದ್ರೆ ಅವಳಿರೋದು ನೋಡೋದಕ್ಕೆ ನನ್ ತರ ಅಲ್ಲ, ನಿಮ್ ತರ. ಎಕ್ಸ್ಕ್ಯೂಸ್ ಮೀ, ತಮ್ಮ ಎರಡು ಕಣ್ಣುಗಳನ್ನ ಟೆಸ್ಟ್ ಮಾಡ್ಕೊಳ್ಳಿ. ನನ್ನ ಮಗಳಿರೋದು ಅವ್ರ ಅಮ್ಮಂತರ ಅಲ್ವೇನೆ? ಎಕ್ಸ್ಕ್ಯೂಸ್ ಮೀ, ನೀವ್ ನಿಮ್ ಎರಡು ಕಣ್ಗಳನ್ನ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನನ್ ಮಗಳಿರೋದು ಥೇಟ್ ಅವ್ರ ಅಪ್ಪನ್ ತರಾನೇ. ಹೆಣ್ಮಕ್ಳು ತಂದೆನ್ ಹೋಲಿದ್ರೆ ಅದೃಷ್ಟ ಅಂತೆ, ಗೊತ್ತಾ? ಅಮ್ಮಣ್ಣೆ, ಅದಕ್ಕೆ ಸುಳ್ಳು ಹೇಳ್ಬಿಟ್ಟು ಇವಳು ನಂತರ ಇದ್ದಾಳೆ ಅಂತ ಹೇಳ್ತಿರೋದಲ್ಲ? ಸುಳ್ಳು ಹೇಳ್ತಿರೋದು ನಾನಲ್ಲ, ನೀವು. ಅದು ನನ್ನನ್ನ ಇಂಪ್ರೆಸ್ ಮಾಡಕ್ಕೆ. ಏನಂದ್ರೆ ನಾನು ನಿನ್ನ ಇಂಪ್ರೆಸ್ ಮಾಡೋದು? ಇಲ್ಲ ಅಂದ್ರೆ ನೀನ್ ನನ್ನ ಜೊತೆ ಚೆನ್ನಾಗಿರಲ್ವಾ? ನಾನು ಹಾಗಲ್ಲ ಹೇಳಿದ್ದು. ಸುಮ್ನಿರೋ, ನೀನ್ ಅದೇ ಅರ್ಥದಲ್ಲಿ ಹೇಳಿದ್ದು. ಹೋಗ, ನೀವ್ ಏನ್ ಬೇಕಾದ್ರೂ ಅನ್ಕೊಳ್ಳಿ, ಆದ್ರೆ ನನ್ ಮಗಳು ನೋಡೋದಕ್ಕಿರೋದು ಥೇಟ್ ನಿಮ್ ತರಾನೇ. ನೀನ್ ಏನ್ ಬೇಕಾದ್ರು ಅನ್ಕೋ, ನನ್ ಮಗಳು ನೋಡಕ್ ಇರೋದು ನಿನ್ ತರಾನೇ. ನೋಡಕ್ಕಿರೋದು ಅವಳು ನಿಮ್ ತರಾನೇ. ನೋಡಕ್ಕಿರೋದು ನಿನ್ ತರಾನೇ. ಯಾಕೆ ಗಿತಾಡ್ತಿದ್ದೀರಾ? ಮಾರುತಿ ಅಣ್ಣ, ಸರಿಯಾದ ಸಮಯಕ್ಕೆ ಬಂದ್ರಿ ನೋಡಿ. ಬನ್ನಿ ಬನ್ನಿ. ತುಂಬಾ ಒಂದು ಮುಖ್ಯವಾದ ಕೆಲ್ಸನ ಇವಾಗ ನೀವು ಮಾಡ್ಬೇಕಾಗಿದೆ. ಬನ್ನಿ. ಅವಳನ್ನ ಸರಿಯಾಗಿ ನೋಡಿ. ನೋಡೋದಕ್ಕೆ ಅವಳು ಥೇಟ್ ಅವ್ರ ಅಪ್ಪನ್ ತರಾನೇ ಇಲ್ವಾ ಮಾರುತಿಯಣ್ಣ? ನೋಡ, ಸರಿಯಾಗಿ ನೋಡ. ಅವಳು ನೋಡಕ್ಕೆ ಥೇಟ್ ಅವ್ರ ಅಮ್ಮನ್ ತರಾನೇ ಇಲ್ವಲ್ಲ? ನೋಡು. ಒಂದ್ ನಿಮಿಷ. ಸರಿ ನೋಡು. ಮಾರುತಿ ನೋಡು, ಅವಳು ಕೀರ್ತಿ ತರ ತಾನೇ ಇರೋದು. ಮಾರುತಿ ಅಣ್ಣ, ಸರಿಯಾಗಿ ನೋಡಿ. ರಾಘವ್ ತರ ತಾನೇ ಇರೋದು. ಮಾರುತಿ ನೋಡು, 100% ಅವಳು ಕೀರ್ತಿ ತರನೇ ಇರೋದು. ಮಾರುತಿ ಅಣ್ಣ, ಸರಿಯಾಗಿ ನೋಡಿ. 200% ರಾಘವ್ ತರಾನೇ ಇರೋದು. ರಾಘವ್ ತರ, ಕೀರ್ತಿ ತರ, ರಾಘವ್ ತರ, ಕೀರ್ತಿ ತರ, ರಾಘವ್ ತರ, ಕೀರ್ತಿ ತರ, ರಾಘವ್ ತರ, ಕೀರ್ತಿ ತರ. What's going on here? There? Why? ಏನಕ್ಕೆ ನನಗೆ ಕಳಿಸಿದ್ದು? ನ್ಯಾಯ ಮಾಡ್ತಾ ಇದ್ದೀನಿ. ಪ್ಲೀಸ್. ನಾವ್ ಕರ್ಸಿಲ್ಲ, ನೀವೇ ಬಂದಿದ್ದು. ಮೈ ರೈಟ್ಸ್. ಈಗ ನಾನು ಮಗು ನೋಡ್ತಾ ಇದ್ದೀನಿ. ಡೀಟೇಲ್ಸ್, ರಿಸಲ್ಟ್ ಕೊಡ್ತೀನಿ. ಓಕೆ? ಹೇಳ್ತೀನಿ ಅನ್ನಲ್ಲ. ಹೇಳಿ ಅನ್ನಲ್ಲ. ಕಣ್ಣು ವಿಚಾರಕ್ಕೆ ಬಂದ್ರೀಗ ಸೇಮ್ ಥೇಟ್ ಕೀರ್ತಮ್ಮನ ತರ ಇದೆಯಪ್ಪ. ನಾನು ಹೇಳಿರ್ಲಿಲ್ವಾ? ಕಿವಿ ವಿಚಾರಕ್ಕೆ ಬಂದ್ರೆ ಥೇಟ್ ರಾಗಣಪ್ಪ. ಅಲ್ವಾ ಸರಿಯಾ? ಕೆನ್ನೆ ಈಗೆಲ್ಲ ಬಂದು ಥೇಟು ಕಿರ್ತಮ್ಮ ರಾಘವನ್ ತರ ಇದೆ. ಆಮೇಲೆ ತುಟಿ ಬಂದು ಸೇಮ್ ಥೇಟ್ ಓಕೆ. ತಲೆ ಬಂದು ಕಿರ್ತಮ್ಮ ಸೇಮ್ ರಾಗಣ ಅಂತಾರಮ್ಮ. ಇನ್ನೇನಿದೆ? ಮೂಗು ಸೇಮ್ ಕಿರ್ತಮ್ಮನ ತರ ಗಿಡಿ ಮೂಗು. ಸೇಮ್ ನಿಮಿಷ, ತಾವ್ ಏನ್ ಹೇಳಕ್ ಹೊರಟಿದ್ದೀರಾ ಅಂದ್ರೆ ಮಗು ಟೋಟಲ್ ಆಗಿ ನಮ್ಮಿಬ್ರು ತರ ಇದೆ ಅಂತ. ಸರಿ ಬಿಡಪ್ಪ, ಒಟ್ನಲ್ಲಿ ನಮ್ಮ ಮಗಳು ಇಬ್ರು ತರನೂ ಇದ್ದಾಳೆ ಅಂತ ಹೇಳ್ತಿದ್ಯಾ? ಅಬ್ಬಾ, ಇದು ನಿಮ್ಗೆ ಅರ್ಥ ಮಾಡಿಸೋಷ್ಟಕ್ಕೆ ನನಗೆ ಸಾಕಾಗೋಯ್ತು. ಅಯ್ಯೋ, ಇದನ್ನ ಅರ್ಥ ಮಾಡ್ಸಕ್ಕೆ ನೀವೇ ಬೇಕಾಗಿರ್ಲಿಲ್ಲ. ಓಕೆ, ಇಟ್ಸ್ ಓಕೆ. ಮಗು ಯಾರ ತರನಾದ್ರೂ ಇರ್ಲಿ, ಆದ್ರೆ ಮಗು ಗುಣ ಮಾತ್ರ ನಮ್ ಕೀರ್ತಮ್ಮನ್ ತರನೇ ಇರ್ಬೇಕು. ಅಲ್ಲೋ, ಹಾಗಾದ್ರೆ ನನ್ ಗುಣ ಚೆನ್ನಾಗಿಲ್ವಾ? ಇಲ್ಲ ರಾಗಣ, ಬೇಜಾರು ಮಾಡ್ಕೋಬೇಡಿ ರಗಣ. ಕೀರ್ತಮ್ಮ ಸೀತಾಮಾತೆ ಹಂಗೆ ಕಳಂಕ ಇಲ್ಲದೆ ಇದ್ರು
ನೀವು ಮಾತ್ರ ರಾಮನ್ ಥರ ಅವ್ರ ಮೇಲೆ ಅನುಮಾನ ಪಟ್ಟು ಅವ್ರನ್ನ ದೂರ ಇಟ್ಬಿಟ್ಟಿದ್ರಲ್ಲ. ಮಾಡ್ತೀಯಣ್ಣ, ಈಗ ಯಾಕೆ ಆ ಮಾತೆಲ್ಲ? ಇಲ್ಲ ಕೀರ್ತಮ್ಮ, ನಾನು ಈಗ ಹೇಳೋದು ಅದೇ. ಈ ನಿಮ್ಮ ಮಗುಗೆ ನಿಮ್ಮ ಥರನೇ ಗುಣ ಇರಬೇಕು. ಹಾಂ, ಏನೇ ಕಷ್ಟ ಬಂದರೂ ನಿಮ್ಮ ಥರ ಸಹನೆಯಿಂದ ಎಲ್ಲನೂ ಸರಿಪಡಿಸ್ಬೇಕು. ಹಾಂ, ರಾಘಣ್ಣನ ಥರ ಯಾವತ್ತೂ ಯೋಚನೆ ಮಾಡಬಾರ್ದು. ತಪ್ಪು ಮಾಡ್ತೀಯಣ್ಣ. ರಾಘವ್ನಂತ ಗಂಡನ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಇಲ್ಲ ಕೀರ್ತಿ, ಮಾರುತಿ ಹೇಳ್ತಿರೋದು ಸರಿಯಾಗೇ ಇದೆ. ನಾನು ತುಂಬಾ ತಪ್ಪುಗಳನ್ನು ಮಾಡಿದ್ದೀನಿ. ಇಲ್ಲ ರಾಘವ್, ನೋಡಿ, ಎಲ್ಲರ ಜೀವನದಲ್ಲೂ ನಾವು ಬೇಡ ಅಂದ್ರೂ ಕೆಲವೊಂದ್ಸಲ ಇಂಥ ಘಟನೆಗಳು ನಡೆದು ಹೋಗುತ್ತೆ. ನಮಗ್ ಗೊತ್ತಿಲ್ಲದೇನೆ ಕೆಲವೊಂದು ತಪ್ಪುಗಳು ಆಗೋಗುತ್ತೆ. ಆ ಕ್ಷಣಕ್ಕೆ ನಮ್ಗೆ ಅದರಿಂದ ನೋವಾಗ್ಬೋದು. ಆದ್ರೆ ಆಮೇಲೆ ಅದರಿಂದ ಆಗೋ ಪಶ್ಚಾತ್ತಾಪ ಜೀವನದಲ್ಲಿ ತುಂಬಾ ದೊಡ್ಡ ಪಾಠಗಳನ್ನ ಕಲಿಸುತ್ತೆ. ಈಗ ನೋಡಿ, ಆ ಘಟನೆ ನಡೆದ್ಮೇಲೆ ನಮ್ಮಿಬ್ಬರ ಸಂಬಂಧ ಎಷ್ಟು ಗಟ್ಟಿಯಾಗಿದೆ ಅಲ್ವಾ? ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಬಂಧಗಳು ಇನ್ನೂ ಗಟ್ಟಿಯಾಗುತ್ತೆ. ಈಗ ನೋಡಿ, ಆ ಘಟನೆ ನಡೆದ್ಮೇಲೆ ನಮ್ಮಿಬ್ಬರ ಸಂಬಂಧ ಎಷ್ಟು ಗಟ್ಟಿಯಾಗಿದೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಎಷ್ಟು ಸಂತೋಷವಾಗಿದ್ದೀವಿ. ಅದು ನಿಜ ಕೀರ್ತಮ್ಮ. ರಾಮ ಸೀತೆ ವಿಷಯದಲ್ಲಿ ರಾಮಾಯಣನೇ ನಡೆದ್ರು ಅಲ್ಲಿ ಕೊನೆಗಾಗಿದ್ದು ಹ್ಯಾಪಿ ಎಂಡಿಂಗು. ಅವರು ದೇವರಾಗ್ಬಿಟ್ರು. ನೀವು ಅಷ್ಟೇ, ನೀವು ದೇವರಾಗಿದ್ದೀರಾ. ರಾಮ ಸೀತೆ ಹಂಗೆ. ಹಾಂ, ನಿಮ್ಮಿಬ್ರು ಸಂಬಂಧ ಬೆಸೆಯೋ ಮಾರುತಿ ನಾನು. ಅದೇ ನನಗೆ ಸಂತೋಷ. ಯಾಕೆ ಯಾಕೆ ಏನಾಗಿದೆ ನನಗೆ? ಯಾಕೆ ಎಲ್ಲರೂ ನನ್ನ ನೋಡಿ ಹಂಸೋದಕ್ಕೆ ಶುರು ಮಾಡಿದ್ದಾರೆ? ಯಾಕೆ ನಾನು ಸೋಲೋದಕ್ಕೆ ಶುರು ಮಾಡಿದ್ದೀನಿ? ನನ್ನ ಪರವಾಗಿ ನಿಲ್ತಿದ್ದ ಕೈಗಳನ್ನೆಲ್ಲ ಕೀರ್ತಿ ಕತ್ತರಿಸಿದ್ಮೇಲೆ ನಾನು ಯಾರ ಹತ್ರ ಹೋಗ್ಲಿ? ಏನ್ ಮಾಡ್ಲಿ? ನನ್ನ ಮತ್ತೆ ಕೀರ್ತಿ ನಡುವೆ ನಡೀತಾ ಇರೋ ಯುದ್ಧಕ್ಕೆ ನಾನು ಹೇಗ್ ಪ್ರಿಪೇರ್ ಆಗ್ಲಿ? ಈ ಮನೇಲಿ ನನ್ನ ಸಪೋರ್ಟಿಗೆ ಯಾರು ಬರ್ತಾರೆ? ಎಲ್ರು ಮಾತಿದ್ರೆ ಕೀರ್ತಿ ಕೀರ್ತಿ ಅಂತಾರೆ. ಕೀರ್ತಿ ಮಾಡಿದ್ದೆ ಸರಿ, ಕೀರ್ತಿನೇ ಗ್ರೇಟ್ ಅಂತ ಎಲ್ರು ಅವಳಿಗೆ ಜೈಕಾರ ಹಾಕ್ತಿದ್ದಾರೆ. ಆದ್ರೆ ನನ್ನ ಪರವಾಗಿ ಜೈಕಾರ ಹಾಕೋ ಯಾರನ್ನಾದ್ರೂ ಒಬ್ರನ್ನ ನಾನು ರೆಡಿ ಮಾಡ್ಕೋಬೇಕು. ಎಸ್, ರೆಡಿ ಮಾಡ್ಕೋಬೇಕು. ಯಾರು ನನ್ನ ಸಹಾಯಕ್ಕೆ ಬರ್ತಾರೆ? ಯಾರು ನನ್ನ ಸಹಾಯಕ್ಕೆ ಬರ್ತಾರೆ? ಯಾರು ನನ್ನ ನನಗ್ ಸಹಾಯ ಮಾಡೋದಕ್ಕೆ ದತ್ತಪ್ಪನಿಂದ ಮಾತ್ರ ಸಾಧ್ಯ. ದತ್ತಪ್ಪ, ಈಗ ನೀವೇ ನನಗ್ ದಿಕ್ಕು. ನೀವೇ ನನ್ನನ್ನು ಕಾಪಾಡ್ಬೇಕು. ಈ ಮನೆಯಲ್ಲಿ ನನ್ನವರು ಅಂತ ಇರೋರು ನೀವೊಬ್ರೇ ದತ್ತಪ್ಪ, ನೀವೊಬ್ರೇ. ದತ್ತಪ್ಪ 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 ನಿಂತ್ಕೊಳ್ಳಿ. ದತ್ತಪ್ಪ, ಆ ಕೀರ್ತಿ ಮಗಳು ನಾನು ಕಿತ್ಕೊಂಡಿದ್ದೀನಿ ಅಂತ ಈಗ ಅವಳು ನನ್ನನ್ನ ಈ ಮನೆ ಬಿಟ್ಟು ಓಡಿಸ್ಬೇಕನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾಳೆ. ಹೇಗಾದ್ರೂ ಮಾಡಿ ಸರಿ, ನಿನ್ನನ್ನ ಈ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗಿದ್ದಾಳೆ ದತ್ತಪ್ಪ. ದತ್ತಪ್ಪ, ಅವಳು ಹಾಗೆ ಮಾಡೋದಕ್ಕೆ ನನ್ನ ವಿರುದ್ಧ ಎಂತ ಸುಳ್ಳು ಸಾಕ್ಷಿಗಳನ್ನ ಬೇಕಾದ್ರೂ ಸೃಷ್ಟಿ ಮಾಡ್ತಾಳೆ. ನೀವು ನನ್ಗೆ ಜನ್ಮ ಕೊಡದೇ ಇರ್ಬೋದು, ಆದ್ರೆ ನಾನು ಈ ಮನೆಗೆ ಬಂದಾಗಿಂದ ನೀವು ನನ್ಗೆ ತಂದೆ ಸ್ಥಾನದಲ್ಲಿ ನಿಂತಿದ್ದೀರಾ. ಹೌದು ದತ್ತಪ್ಪ, ಯಾರು ನನ್ನ ವಿರುದ್ಧ ಏನೇ ಪಿತೂರಿ ಮಾಡಿದ್ರು, ಈ ಮನೆಯವರೆಲ್ಲ ಆ ಪಿತೂರಿಗೆ ಏನೇ ಹೇಳ್ದೇ ಇದ್ರು, ನೀವು ಮಾತ್ರ ನನ್ನ ಕೈ ಬಿಡ್ಬೇಡಿ ದತ್ತಪ್ಪ, ಪ್ಲೀಸ್.
ನನ್ನ ಕೈ ಬಿಡ್ಬೇಡಿ ದತ್ತಪ್ಪ. ನಿಮ್ ಮಗಳು ಹೊಸದ ಸ್ಥಾನ ನಾನ್ ತುಂಬ್ತೀನಿ ದತ್ತಪ್ಪ, ನಾನ್ ತುಂಬ್ತೀನಿ. ನನ್ನ ಮಗಳು ವಸುದ ಕಾಲದೊಳಗೂ ಸಮ ಇಲ್ಲ. ನೀನು ಸತ್ತಿ ನಿನ್ನ ಬಾಯಲ್ಲಿ ನನ್ನ ಮಗಳ ಹೆಸರು ಬಂದ್ರೆ ನಾಲ್ಗೆನ ಕತ್ತ ಸಾಕ್ತೇನೆ. ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಆ ಮಾರುತಿ ಎಲ್ಲ ವಿಷಯನೂ ಬಾಯಿ ಬಿಟ್ಟಿದ್ದಾನೆ ಅನ್ಸುತ್ತೆ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ. ಏನೋ ಮಾಡ್ತಾ ಇದ್ಯಾ? ಈ ಮನೆ ಒಳಗಡೆ ಸೇರ್ಕೊಂಡು ಏನೋ ಮಾಡ್ತಾ ಇದ್ಯಾ ನೀನು? ನಾನು ಅದನ್ನೆಲ್ಲ ಕೇಳಿದ್ದು. ಕೀರ್ತಿ ಜೊತೆ ಸೇರ್ಕೊಂಡು ನನ್ ವಿರುದ್ಧ ಹಾಗೆ ಸಾಧಿಸ್ತಾ ಇದ್ಯಾ? ನನ್ ಕತೆ ಮುಗಿಸ್ಬಿಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ಯಾ? ಮಾತಾಡೋ. ದತ್ತಪ್ಪನ್ಗೆ ನನ್ ವಿಷಯ ಎಲ್ಲ ಹೇಳ್ಬಿಟ್ಟಿದ್ಯಾ? ಬೊಗಳೋ ಹೇಳ್ಬಿಟ್ಟಿದ್ಯಾನೋ? ಏಯ್, ನೀವೇನೇ ಮಾಡಿದ್ರು ನಾನು ಸುಮ್ಮನೆ ಇದ್ದೀನಿ ಅಂತ ಈ ಅಂಜಲಿ ಸೋತು ಸುಮ್ಮನಾಗ್ಬಿಟ್ಟಿದ್ದಾಳೆ ಅಂತ ಅನ್ಕೊಂಡ್ಯೇನೋ? ಏಯ್, ಈ ಅಂಜಲಿ ಇಲಿ ಅಲ್ವೋ, ಹುಲಿ ಕಾಣೋ, ಹುಲಿ. ಒಂದ್ಸಲ ಗರ್ಜಿಸಿದ್ರೆ ಎದುರುಗಡೆ ಇರೋರ್ ಪ್ರಜ್ಞೆನ ಹೊರಟೋಗುತ್ತೆ. ಅಂಥದ್ರಲ್ಲಿ ನಾನೇನಾದ್ರೂ ಬಾಯ್ ಬಿಟ್ರೆ ಪ್ರಾಣ ಪಕ್ಷಿ ಹಾರೋಗೋದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀವು ಹುಲಿನ? ನೀವು ಬಾಯ್ ಬಿಟ್ರೆ ಎದುರುಗಡೆ ಇರೋ ಪ್ರಾಣ ಹಾರೋಗ್ಬಿಡುತ್ತ? ಹೌದು ಹೌದು. ನೀವು ಹುಲಿ ಆದ್ರೆ ನಮ್ಮ ಕೀರ್ತಮ್ಮ ಸಿಂಹ. ಆ ಸಿಂಹ ಗರ್ಜಿಸ್ಬೇಕಾಗಿಲ್ಲ, ಬಾಯು ಬಿಡ್ಬೇಕಾಗಿಲ್ಲ, ಸುಮ್ಮನೆ ಹಾಗೆ ಎದುರುಗಡೆ ಬಂದು ಹಿಂಗೆ ನಿಂತ್ರೆ ಸಾಕು, ಎದುರುಗಡೆ ಇರೋ ಪ್ರಾಣ ಪದರುಗುಟ್ಟಬೇಕು. ಏಯ್, ಹುಲಿ ಯಾವ ಸಿಂಹಕ್ಕೂ ಹೆದರಲ್ಲ. ಅಂಜಲಿ ಅಂದ್ರೆ ಯಾರಿಗೂ ಅಂಜದೆ ಇರೋಳು ಅಂತ. ಹುಲಿಗ್ ಹುಲಿ, ಸಿಂಹಕ್ಕೆ ಸಿಂಹ, ತಿಳ್ಕೊ. ಹೌದಾ? ಹುಲಿ ಅಂತೆ, ಹುಲಿ ಜಿರ್ಲೆ ಅಂದ ಕೂಡ್ಲೆ ಬರ್ತಾನೆ ಎಲ್ಲ ಶುರು ಮಾಡ್ಬಿಟ್ಟಲ್ಲಮ್ಮ. ನೋಡಮ್ಮ, ನಮ್ಮ ಕೀರ್ತಮ್ಮ ಸಿಂಹ. ಆ ಸಿಂಹದ ಎದುರುಗಡೆ ಸುಮ್ಮನೆ ನಿಂತ್ಕೋಬೇಕು, ಜಾಸ್ತಿ ಎದುರಾಡಬಾರ್ದು. ಹೋಗು ಹೋಗು, ಚೆನ್ನಾಗಿ ತಿಂದು ಕೊಬ್ಬುಕೋ. ನಮ್ಮ ಸಿಂಹ ಬಂದು ಬೇಟೆ ಆಡುತ್ತೆ. ಅಂಜಲಿ ಅಂತೆ, ಅಂಜಲಿ ನಮ್ಮನೆ ಸುಂಡಿಲಿಗಿಂತನೂ ಮೋಸ. ಪರವಾಗಿಲ್ಲ, ನೀನು ಸ್ವಲ್ಪ ಕೈ ಕಾಲೆಲ್ಲ ಚೆನ್ನಾಗಿ ಆಡಿಸ್ತೀಯ. ಹೋಗಿ ಯಾವ್ದಾದ್ರು ದೊಂಬರಾಟಕ್ಕೆ ಸೇರ್ಕೊ. ಏಯ್, Krishna Kaitana
ಏನು ಪುಟ್ಟಿನ ಆಟ ಆಡಿಸ್ತಾ ಇದ್ದೀರಾ? ಹ್ಞೂನಪ್ಪ, ಆಟ ಆಡಿಸ್ತಿದ್ದೀನಿ. ಹೇಳು ಕಂದಮ್ಮ. ಹೇಳಿ ಬಲ್ಲಣ್ಣ. ನೀನ್ ಕಂದಮ್ಮ ನೀನು ಅಲ್ಲ, ನಾನು ಕರೆದಿದ್ದು ಕೀರ್ತಿ ಮಗಳು ಕಂದಮ್ಮ, ನೀನು ಕರಿಯಮ್ಮ. ಆಯ್ತಮ್ಮ, ಹೇಳಪ್ಪ ಈಗ. ಚಿನ್ನು ಪಾಪು, ಈ ಮನುಷ್ಯನ 3 ಇಂಚು ನಾಲ್ಗೆಗೆ ಒಬ್ಬ ಮನುಷ್ಯನ ಕೊಲೆ ಮಾಡೋ ಶಕ್ತಿನೂ ಇರುತ್ತೆ ಕಂದಮ್ಮ. ಆ ನಾಲ್ಗೆಗೆ ಏನಂತ ಹೆಸರು? ಅಂಜಲಿ. ಕಣ್ಣುಗಳು ತಮ್ಮನ್ ಮಾತ್ರ ನಂಬುತ್ತವೆ, ಆದ್ರೆ ಕಿವಿಗಳು ತಮ್ಮನ್ ಬಿಟ್ಟು ಉಳಿದವ್ರನ್ನೆಲ್ಲ ನಂಬುತ್ತವೆ. ಕಣ್ಣಿಗೆ ಕೀರ್ತಿ ಅಂತ ಹೆಸರಿಟ್ರೆ ಕಿವಿಗಳಿಗೆ ಅಂಜಲಿ ಅಂತ ಇಡ್ಬೋದೇನಪ್ಪ. ಪಾಪ, ಇದೆಲ್ಲ ಜನರಲ್ ನಾಲೆಡ್ಜು. ಇದನ್ನೆಲ್ಲ ಈಗ್ಲಿಂದಲೇ ಅರ್ಥ ಮಾಡ್ಕೋಬೇಕು. ಮಿತ್ರರನ್ನ ಕಂಡ್ರೆ ಅಪ್ಕೋಬೇಕು, ದುಷ್ಟರನ್ನ ಕಂಡ್ರೆ ದೂರ ತಳ್ಬೇಕು. ಹತ್ರ ಕರಿಬೇಕು. ಏನ್ ಹಿಂಗ್ ಹೇಳ್ತಾ ಇದೀರಿ ಬರೋಣ? ಕರೆದು ಜಾಡ್ಸಿ ಒದ್ದು ದೂರಕ್ಕೆ ಕಳಿಸ್ಬೇಕು. ನಿಮ್ಮಮ್ಮ ಚಿನ್ನು ಪಾಪ ಮಿತ್ರತ್ವಕ್ಕೆ ಹೆಸರು ಮಾಡಿದ್ರೆ ನಿಮ್ ದೊಡ್ಡಮ್ಮ ಅಂಜಲಿ ದುಷ್ಟತ್ವಕ್ಕೆ ಹೆಸರು ಮಾಡಿದ್ದಾರೆ. ಬಲಣ್ಣ, ಮಗುಗೆ ಇಷ್ಟೊತ್ತು ಮಾಡಿದ ಪಾಠ ಸಾಕು, ನಾನು ಹೋಗಿ ಹಾಲು ತಂದ್ಬಿಡ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಹೇಳದ್ನಲ್ಲ ಬಲಣ್ಣ, ಹಾಲು ತರ್ಬೇಕು. ಹಾಗೆ ಅದನ್ನ ತರೋಕ್ಕೂ ಮುಂಚೆ ಅದನ್ನ ನಾಯಿಗೋ ಬೆಕ್ಕುಗೋ ಹಾಕಿ ಒಂದ್ಸತಿ ಚೆಕ್ ಮಾಡ್ಕೊಂಬಾರಪ್ಪ. ಯಾಕೆ ಬಲಣ್ಣ? ಅಯ್ಯೋ ದಡ್ಡ, ಯಾಕೆ ಅಂತ ಕೇಳ್ತಿಯಲ್ಲೋ? ನಮ್ಮ ಮನೆ ವಿಷಕನ್ಯೆ ಆಗ್ಲಿಂದ ಅಡ್ಗೆ ಮನೆ ಕಡೆನೆ ಅಡ್ಡಾಡ್ತಿತ್ತಪ್ಪ. ಯಾರಿಗ್ ಗೊತ್ತು? ಮಗುಗೇನಾದ್ರೂ ಆಗ್ಲಿ ಅಂತ ಹಾಲಿನ ಪಾತ್ರೆಗೆ ವಿಷ ಕಕ್ಬಿಟ್ಟಿದ್ರೆ? ನಿಜ ನಿಜ, ಆ ಥರದ್ದು ಒಂದು ಚಾನ್ಸ್ ಇರುತ್ತೆ. ಹಾ ಬಲಣ್ಣ, ಹೀಗ್ ಮಾಡಿದ್ರೆ? ಹೇಗ್ ಮಾಡಿದ್ರೆ? ಅನ್ಯಾಯವಾಗಿ ನಾಯಿಗೋ ಬೆಕ್ಕುಗೋ ಹಾಕಿ ಅದ್ರ ಪ್ರಾಣ ತೆಗಿಯೋ ಬದಲು ನೀನೇ ಕುಡ್ದು ನೋಡ್ತೀನಾ? ನಾನ್ ಯಾಕೆ ಕುಡಿಲಿ ಬಲಣ್ಣ? ಮತ್ತೆ ಅದಕ್ಕೆ ಅಂತ ಅಂಜಲಿ ಅಮ್ಮೋರಿಲ್ವಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾ, ಆ ಹಾಲ್ನ ಅವ್ರಿಗೆ ಹಾಕಿ ನೋಡೋದು. ಅವ್ರೇನಾದ್ರೂ ಅದನ್ನ ಕುಡ್ದು ಉಳಿದ್ರೆ ಸರಿ, ಮಗು ಕುಡ್ಸೋದು. ಅಕಸ್ಮಾತ್ ಅವರು ಬದುಕಲಿಲ್ಲ ಅಂದ್ರೆ ಗೋವಿಂದ ಗೋವಿಂದ. ಮಾರುತಿ, ಬಾಲಣ್ಣ ಫೋರ್ಸು ಜೋರಾಗೆ ಇದೆ. ಜಿರ್ಲೆ ಕಂಡ್ರೆ ಹೆದರ್ಕೊಳ್ಳೋರ್ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಬಿಡ್ಬೇಕು ಅಲ್ವಾ? ಬದುಕೊಳ್ಳಿ, ಬಿಟ್ಬಿಡೋಣ. ಅಳ್ಬೇಡ ಚಿನ್ನು, ಅಳ್ಬೇಡ ಚಿನ್ನು. ಬಾಲಣ್ಣ ಹೇಳ, ಇದು ನಮ್ ಕೀರ್ತಮ್ಮನ್ ಮಗ. ವಿಷ ಕುಡಿದ್ರು ದಕ್ಕಿಸ್ಕೊಳ್ಳೋ ತಾಕತ್ತಿದೆ. ಮತ್ಯಾಕೋ ಯೋಚನೆ ಮಾಡ್ತಿದ್ಯಾ? ಹೋಗಿ ತಗೊಂಬಾರ. ಈ ಕೀರ್ತಿ ಸಾಕ್ಷಿಗಳನ್ನೆಲ್ಲ ತಗೊಂಡ್ಬಂದು ಎಲ್ಲಿಡ್ತಿದ್ದಾಳೆ?
ಸೊಸೆ ಸೊಸೆ